ಏಸಾಯ್ತ್ರಿ ಪಂಚರು ಬರು ಹೊತ್ತಾಯ್ತು. ಇನ್ನು ಮೇಲೆ ನಿನ್ನ ಅಡಿಗೆ ಕೆಲಸ ಈಗ ತಾನೇ ಎಲ್ಲ ಕೆಲಸ ಮುಗೀತು. ಶಿವಣ್ಣಗ ನ್ಯಾರೆ ಊಟ ಕೊಟ್ಟು ಬರ್ತೀನಂತ ಹೋದ್ ಗೌರಿ ಇನ್ನುವರೆಗೂ ಬಂದೇ ಇಲ್ಲ. ಅದಕ್ಕ ಇತ್ತಲ್ದಾಗ ನಿಂತು ಅಕ್ಕಿ ದಾರಿನೇ ಕಾಯಕತ್ತಿದ್ದೆ. ಅಲ್ಲೋಡ್ರಿ ಊರಿನ ಪ್ರಮುಖರೆಲ್ಲ ಬಂದ್ರು ಅಂತ ಕಾಣಿಸುತ್ತೆ. ನಮಸ್ಕಾರ ಧರ್ಮರಾಯಪ್ಪನವರಿಗೆ. ನಮಸ್ಕಾರ. ಬರ್ರಿ ಬರ್ರಿ. ನಮಸ್ಕಾರ ಧರ್ಮರಾಯಪ್ಪ. ಬರ್ರಿ ಕೂಡ್ರಿ. ನನ್ನ ಎರಡು ಮಕ್ಕಳು ರಾಜಣ್ಣ ಶಿವಣ್ಣರ ಮದುವೆ ಮಾಡಿ ಆದಷ್ಟು ಬೇಗ ಮನೆಗೆ ಸೊಸೆಯನ್ನು ಕರೆತರಬೇಕು. ಅದ್ರ ಜೊತೆ 101 ಜೋಡಿ ಮದುವೆಯನ್ನು ನಾನೇ ಮಾಡಿ ಕೊಡ್ಬೇಕಂತ ಮಕ್ಕಳ ಮದುವೆನ ಠರ ಮಾಡಬೇಕಾಗೈತಿ. ಅದು ಅಲ್ಲದೆ 101 ಜೋಡಿ ವರಕನ್ಯೆ ಹುಡುಕುವುದು ನಿಮ್ಮ ಕೆಲಸ ಏನಪ್ಪ? ಬಹಳ ಕಲ್ಯಾಣದ ಕಾರ್ಯವಾಯಿತು. ಆ ಜವಾಬ್ದಾರಿ ನನಗಿರಲಿ. ಕಲಿಯುಗದಲ್ಲಿ ಜನಿಸಿ ಬಂದ ಕರುಣಾಯಿ ಧರ್ಮರಾಯಪ್ಪನವರು ಅಂತ ಹೊಗಳಿಕೆ ಮಾತುಗಳು ನನಗೇಕೆ? ಎಲ್ಲವೂ ಆ ಭಗವಂತನ ಅನುಗ್ರಹ. ನನ್ನಿಂದ ಸಾಧ್ಯವಾದ ಸೇವೆ ಮಾಡುತ್ತಿರುವೆ. ಆಚಾರ್ಯರೇ, ಈ ವಾರದಲ್ಲಿ ಬರುವ ಮದುವೆ ಮುಹೂರ್ತಗಳನ್ನು ನೋಡಿ ಹೇಳ್ಬಿಡಿ. ಐತ್ರಿ 5 ಮಿನಿಟ್ನಾಗ ನೋಡಿ ಹೇಳ್ತೀನಿ. ಬೇಗನೆ ಹೋಗಿ ಡಾಕ್ಟರ್ ಅನ್ನು ಕರೆದುಕೊಂಡು ಬನ್ನಿರಿ. ಆದರೆ ನನ್ನ ಸೊಸೆಗೆ ಯಾವ ನೋವನ್ನು ಕೊಡಬೇಡ ಪ್ರಭುವೇ. ಸಮಾಧಾನ ಮಾಡಿಕೊಳ್ಳಿ. ಅವಳಿಗೇನು ಆಗದು. ಬನ್ನಿ ಡಾಕ್ಟ್ರೇ. ಡಾಕ್ಟರ್ ಸಾಹೇಬ್ರ, ನನ್ನ ಸೊಸೆಗೆ ಏನಾಗೈತಿ? ನಿಮ್ ಕೈ ಮುಗ್ದೀನಿ. ನನ್ನ ಸೊಸೆ ಏನಾಯ್ತು ನೋಡ್ರಿ. ದೊಡ್ಡವರಾದ ನೀವೀಗ ಭಯಪಟ್ಟದ ಹೇಗೆ? ಸಮಾಧಾನ ತಂದುಕೊಳ್ಳಿ. ಸಾವಿತ್ರಮ್ಮನವರೇ, ಗೌರಿಯನ್ನು ಹೊರಗಡೆ ಕರ್ಕೊಂಡು ಬನ್ನಿ, ಪರೀಕ್ಷಿಸೋಣ. ನೀವೇ ನಮ್ಗೆ ದೇವರಿದ್ದಾಗ ಅಕ್ಕಿ ಲೋಕನ್ ಹುಷಾರ್ ಮಾಡ್ರಿಪ್ಪ. ಗೌರಿ ನನ್ನ ತಂಗಿ ಸಾಯಕ್ಕಿಂತ ಮೊದಲು 3 ತಿಂಗಳ ಹಸುಗೂಸು ಗೌರಿಯನ್ನ ನನ್ನ ನುಡಿಯಲ್ಲಿ ಹಾಕಿದ್ದಾಳೆ. ನನ್ನ ಮನೆಯ ಹಿರಿಸೊಸಿ ಎಂದು ನಾನು ನನ್ನ ತಂಗಿ ಕೊಟ್ಟ ಮಾತು ಉಳಿಬೇಕು. ನನ್ನ ತಂಗಿ ಆಸೆ ಈಡೇರಬೇಕು. ಮಲ್ಲಿಕಾರ್ಜುನ ಗೌಡ್ರೆ, ಕನಸಿನಲ್ಲಿ ಅನ್ಯಾಯರಿಗೆ ಅನ್ಯಾಯ ಮಾಡೋದು ನಿಮ್ಮಂಥವ್ರಿಗೆ ಆ ದೇವರು ರಕ್ಷಣೆ ಮಾಡದೆ ಇರಲಾರ. ಬನ್ನಿ ಡಾಕ್ಟ್ರೇ. ಡಾಕ್ಟರ್ ಸಾಹೇಬ್ರ, ನನ್ನ ಸೊಸೆ ಏನಾಗೈತ್ರಿ? ಹಂಗ ಒಮ್ಮೆ ಯಾಕೆ ಬಿದ್ದಿಲ್ರಿ ನನ್ನ ಸೊಸಿ? ನನ್ನ ಸೊಸಿನ ಉಳಿಸ್ಕೊಡ್ರಿ ನಿಮ್ಮ ಕಾಲು. ಏನು ದೇಶ ಮಾಡ್ರಿ?
ಸಂತೋಷ ಪಡಬೇಕಾದ ಸಮಾಜದಲ್ಲಿ ನೀವು ಈ ರೀತಿ ನೊಂದು ನೋಡುವಿದೆ. ಛೇ, ಸೃಷ್ಟಿ ನೇಮದಂತೆ ಭಗವಂತ ಕರುಣೆ ಕಾಣಿಕೆ ನೀಡಿದಾನೆ ನಿಮ್ಮ ಸೊಸೆಗೆ. ಅಂದರೆ ನೀವೀಗ ಅಂದರೆ ನನ್ನ ಸೊಸೆ 3 ತಿಂಗಳು ಗರ್ಭಿಣಿ ನಿಮ್ಮ ಸೊಸೆ. ಸಾಧ್ಯವಿಲ್ಲ. ನನ್ನ ಸೊಸಿ ಮದುವೆ ಆಗ್ಲಾರ್ದ ಆ ಮಗುವಿನ ತಾಯಿ ಆಗ್ತಾಳಂದ್ರ ಯಾರು ನಂಬಬೇಕೋ ನಿನ್ನ ಮಾತಲ್ಲ. ರೋಗ ಗುಣಪಡಿಸುವ ವೈದ್ಯರು ದೇವರ ಸಮಾನ ಅಂತ ತಿಳಿದ್ರ ನನ್ನ ಸೊಸೆಗೆ ಹಾರದ ಹೊರೆ ಹೊರಿಸಿ ಕೆಟ್ಟ ಹೆಸರು ಪಟ್ಟ ಕೆಟ್ಟಕ್ಕೆ ಬಂದಿರಲೇ. ಏನ್ ಯಜಮಾನ್ರಿ, ಇದ್ದದ್ದನ್ನು ಇದ್ದಂತೆ ಹೇಳಿದ್ರೆ ಎದ್ದು ಬಂದು ಇದೇ ಒದ್ದಂತೆ ಮಾತನಾಡಿವಿರಲ್ಲ. ನಿಮ್ಮಂತರಿಗೆ ಇದು ಭೂಷಣವಲ್ಲ. ನನ್ನ ಮಾತಿನಲ್ಲಿ ನಿಮಗೆ ಭರವಸೆ ಇಲ್ಲದಿದ್ರೆ ಇನ್ನು 6 ತಿಂಗಳು ಸುಮ್ಮನಿರಿ, ಮೊಮ್ಮಗನನ್ನ ಆಡಿಸಿವ್ರಂತೆ. ನಾನಿನ್ನು ಬರುತ್ತೇನೆ. ಹೋಗಲೇ ಬಾಳ ಮರ್ಯಾದೆಯಿಂದ ದಾನ ಧರ್ಮಾದಿಗಳಿಂದ ವಿಶ್ರಮಿಸು ವಿರಾಜನಗರನ ಮನೆಯೆಂದು ವಿಶ್ವವೇ ಹಾಡಿಕೊಳ್ಳುತ್ತಿರುವಾಗ ಕೊಟ್ಟು ಕೊಟ್ಟು ನಕಲಿಯಿಂದ ವಿದ್ಯಾ ಮಾತಿಗೆ ಬೆಲೆ ಕೊಡ್ತೀನೇನೋ. ನನ್ನ ಸೊಸಿ ಚೊಕ್ಕ ಚಿನ್ನ ತಾರನ ಗೊತ್ತು. ಹೋಗಲೇ. ವೈದ್ಯರು ದೇವರ ಸಮಾನ. ಅವರಿಗೆ ಸುಳ್ಳು ಹೇಳುವುದರಿಂದ ಬರುವ ಲಾಭವಾದರೇನು? ಯಾವುದಕ್ಕೂ ನಿಮ್ಮ ಸೊಸೆಯನ್ನು ವಿಚಾರಿಸಿ ಮರೆತು ಮಾನವನ ಹೊಟ್ಟೆ ಹಸಿವನ್ನು ತಾಳದೆ ಹಳಸಿದನ್ನವನ್ನುಂಡು ಹೊಟ್ಟೆ ಹಸಿವನ್ನು ನೀಗಿಸಿಕೊಂಡ ನಿದರ್ಶನಗಳು ಸಾಕಷ್ಟಿವೆ ಈ ಜಗತ್ತಿನಲ್ಲಿ. ಹೊಟ್ಟೆ ಹಳಸಿದಿದೆ ಎಂದು ಹಳಸಿದ ಅನ್ನವು ತಿನ್ನುವಂತ ಅವಿವೇಕ ಅಲ್ಲ ನನ್ನ ಸೊಸೆ. ಮಾತಿಗೂ ನಿಮ್ಮನ್ನು ನೀವೇ ಹೊಗಳಿಕೊಳ್ಳಬೇಡಿ. ವೈದ್ಯರಾಡಿದ ಮಾತು ಸತ್ಯವೋ ಅಸತ್ಯವೋ ಎಂಬುದನ್ನು ನಿಮ್ಮ ಸೊಸೆಯನ್ನು ಕೇಳಿ ತಿಳ್ಕೊಳ್ಳಿ. ಹೌದು ವೀರೇಂದ್ರ, ನಿನ್ನ ಮಾತು ನಿಜ. ಗೌರಿ, ಆ ವೈದ್ಯರಾಡಿದ ಮಾತು ಸತ್ಯವೇ? ಹೇಳು ಗೌರಿ, ಯಾಕೆ ಸುಮ್ಮನಾದೆ? ಗೌರಿ, ಮಾಡಬಾರ್ದ ಹೇಸಿ ಕೆಲಸ ಮಾಡಿ ಈ ರೀತಿ ತಲೆ ತಗ್ಗಿಸ್ಕೊಂಡು ನಿಂತ್ರ ನೀ ಮಾಡ್ದ ಹಾದ್ರ ಮುಸ್ತೈತಿ ಅಂತ ತಿಳಿಬೇಡ ಗೌರಿ, ತಿಳಿಬೇಡ. ಸಾವಿತ್ರಿ, ಏನಿದು? ಆ ವೈದ್ಯರು ಹಾಡಿದ ಮಾತನ್ನ ನೀನು ನಂಬ್ತೀಯ ಸಾವಿತ್ರಿ? ನಾನಷ್ಟೇ ಅಲ್ವೇ, ನಾನಷ್ಟೇ ಯಾಕ ಇಡೀ ಊರಿನ ಜನನ ನೋಡಿ ಆಡಿಕೊಂಡು ನಗುವಾಗ ಮಾಡ್ಯಾಳ ಈ ನಿಮ್ಮ ಚಿನ್ನದ ಸೊಸೆ. ಯಾವ ಪಿಂಡನಿಗೆ ಮೈಯೊಪ್ಪಿಸಿ ಬೆಳೆಸಿಕೊಂಡಿದ್ದೀನಿ ಹೊಟ್ಟೆಯಲ್ಲಿ ಆಧಾರದ ಪಿಂಡವನ್ನು? ಮೃತ್ಯು ದೇವತೆ ಎದುರಾದರೂ ನನ್ನ ಮರ್ಯಾದೆಗೆ ಮುಸುಕು ಕಲಿಯಬಾರದೆಂದು ಘನತೆ ಗೌರವದಿಂದ ಬಾಳಿದ ನನ್ನ ಮನೆತನಕ್ಕೆ ಹೊರಸಿದೆ ಆ ಆಧಾರದ ಹೊರೆಯನ್ನು. ಮುತ್ತು ಬಾಯಿ ನಾಚಗಾಗ್ತಾಳೆ. ಹರತಿ ವೇಸಿದ ಕೈಯಾಡಿ ಸೋದು ಹಾಕಿ ಗಾಳಿಗೆ ತೂರಿ ಬಿಟ್ಟು ಈ ಧರ್ಮರಾಯಪ್ಪನ ಮರ್ಯಾದೆಯನ್ನು ತಂಗಿಯ ಮಗಳೆಂದು ಅಕ್ಕರೆಯಿಂದ ಹಾಲು ಸಕ್ಕರೆ ಉಣಿಸಿ ದೊಡ್ಡವರಂಗಿ ಮಾಡಿದರು. ತೀರಿಸಿ ಬಿಟ್ಟೆ ಆ ಕ್ಷಣಿಕ ಸುಖದ ಕಾಮದಾಕ್ಕೆ ಮನಸ್ಸೋತು. ಗೌಡ್ರೆ, ತಿಳಿದವರಾದ ತಾವೇ ಈ ರೀತಿ ಮಾತನಾಡಿದ್ರೆ ಹೇಗೆ? ವಯಸ್ಸಿಗೆ ಬಂದ ಹುಡುಗಿಯನ್ನು ಮದುವೆ ಮಾಡದೆ ನಿಮ್ಮ ಮಗನೊಂದಿಗೆ ಚೆಲ್ಲಾಟವಾಡಲು ಬಿಟ್ಟಿರುವಿರಲ್ಲ, ಇದು ನಿಮ್ಮ ತಪ್ಪಲ್ಲವೇ? ಅಂದ್ರೆ ಈ ಕಾರ್ಯ ನನ್ನ ಮಗನ ಹೇಳ್ತೀರಾ? ಇಲ್ಲ ವೀರೇಂದ್ರ, ಪ್ರೀತಿ ಪ್ರೇಮಕ್ಕಿಂತ ಕಾಮ ಹೆಚ್ಚನ್ನು ಅವಿವೇಕ ಅಲ್ಲ ನನ್ನ ಮಗ. ಅತ್ತೆಯ ಮಗಳೆಂದು ಹಾಡಿ ಕುಣಿದಿರಬಹುದೇ ವಿನ ಅವಳ ಶೀಲಕ್ಕೆ ಕಳಕ ತರುವ ಮುಟ್ಟವನಲ್ಲ ನನ್ನ ಮಗ. ಅಂತ ವಿಚಿತ್ರವಾದ ಮಾತು. ಹೆಚ್ಚಿನ ಮುಂದೆ ಹಾಲು ತುಂಬಿದ ಬಟ್ಟಲವನ್ನಿಟ್ಟರೆ ಬಟ್ಟಲ
ಹಾಲಲ್ಲಿ ಹಾಲು ಬೆಕ್ಕು ಕುಡ್ದಿಲ್ಲವೆಂದ್ರೆ ನಂಬಲು ನಾನೇನು ಮೂರ್ಖನಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕೆಂದು ಊರಿನ ಜನ ಸಮೂಹದಲ್ಲಿ ನ್ಯಾಯಸ್ಥಾನದಲ್ಲಿ ಕುಳಿತು ನೀವೇ ಹೇಳುತ್ತಿದ್ರಲ್ಲ, ಈಗೇನು ಹೇಳಿದ್ರಿ? ಈ ನಿಮ್ಮ ಹೀನ ಕಾರ್ಯಗಳು ಮುತ್ತಲೆಂದೇ ದಾನ ಧರ್ಮದಿಗಳ ಕಪಟ ನಾಟಕವಾಡುತ್ತಿರುವಿರಲ್ಲ, ಈ ವಿಷಯ ಊರಿನ ಜನರಿಗೆಲ್ಲ ತಿಳಿಯಬೇಕು. ಊರ್ ಪಂಚಾಯತಿ ಕಟ್ಟೆಯಲ್ಲಿ ಈ ವಿಷಯ ತೀರ್ಮಾನ ಆಗಲೇಬೇಕು. ಬೇಡ ವೀರೇಂದ್ರ, ಇನ್ನು ಕೈ ಮುಗಿ ಬೇಡಿಕೊಳ್ಳುವೆ. ಊರ್ ಜನ ಎದುರಿಗೆ ಮಾತ್ರ ನನ್ನ ಮರ್ಯಾದೆ ತೆಗೆಯಬೇಡ. ಮರ್ಯಾದೆಗಿಂತ ಮಿಗಿಲಾದ್ದು ಏನಿದೆ ಈ ಮನುಷ್ಯನಿಗೆ? ಮರ್ಯಾದೆ ಮರ್ಯಾದೆಯ ಸೋಗು ಹಾಕಿಕೊಂಡಿರುವ ನಿಮ್ಮಂತವರ ಮನೆಯಲ್ಲಿ ಮದುವೆಗಿಂತ ಮುಂಚೆ ಗರ್ಭ ಧರಿಸಿದರೆ ಇನ್ನುಳಿದ ಮನೆತನಗಳ ಪರಿಸ್ಥಿತಿ ಏನಾಗಬಾರ್ದು? ಮರ್ಯಾದೆ ಗಂಜಿ ಕುಳಿತ್ರೆ ತಪ್ಪಿಗೆ ಶಿಕ್ಷೆ ಆಗೋದಂತು. ಮದುವೆಗೆ ಮುಂಚೆ ಗರ್ಭ ಧರಿಸಿದರೆ ಏನಾಗುತ್ತದೆ ಎಂಬುದನ್ನು ಇಡೀ ಊರಿನ ಹೆಣ್ಣು ಕುಲಕ್ಕೆ ತಿಳಿದು ಹೋಗಲಿ ಈ ನಿಮ್ಮ ಸೊಸೆಯಿಂದ. ನೀವೇ ನ್ಯಾಯಸ್ಥಾನದಲ್ಲಿ ನಿಂತು ಹೇಳಿವಿರಿ ನಿಮ್ಮ ಮನೆತನದ ಕಥೆಯನ್ನು. ನಾನಿನ್ನು ಬರ್ತೇನೆ. ಈ ವಿಷಯ ಈಗಲೇ ಎದುರಲ್ಲಿ ತೀರ್ಮಾನವಾಗಲಿ. ಈ ಕಾರ್ಯಕ್ಕೆ ಯಾರು ಕಾರಣರು? ಹೇಳ ಗೌರಿ. ನನ್ನೇನು ಕೇಳಬೇಡಿ, ನಾನೇನು ಹೇಳೋಷ್ಟು ಸ್ಥಿತಿಯಲ್ಲಿಲ್ಲ. ನನ್ನೇನು ಕೇಳಬೇಡಿ. ಏನಂದೆ? ನಿನ್ನೇನು ಕೇಳಬಾರದೆ? ಹಾಗಾದರೆ ಅನುಭವಿಸು. ದಯವಿಟ್ಟು ನನ್ಗೆ ಹೊಡಿಬೇಡಿ. ನಾನು ನಿರಪರಾಧಿ. ದಯವಿಟ್ಟು ನನ್ಗೆ ಹೊಡಿಬೇಡಿ ಮಾಮ. ಏನಪ್ಪಾಜಿದು? ಸಂಭ್ರಮದ ಶುಭ ದಿನದಂದು ಅಸಭ್ಯದ ವರ್ತನೆ. ಯಾವ ತಪ್ಪಿಗಾಗಿ ಗೌರಿಗೆ ಶಿಕ್ಷೆ? ಕಣ್ಣಲ್ಲಿ ಚೂರಿ ಹಾಕಿ ರಕ್ತ ಹಾಕು ಬಂತಂದು ಕೇಳಿದ್ರ ಏನ್ ಹೇಳಲಿಲ್ಲ ಮಾತಿಗೆ? ಹೊಟ್ಟೆಯಿಂದ ಹುಟ್ಟಿ ಬಂದವರು ಹೆತ್ತವರಿಗೆ ಒಳ್ಳೆ ಮಕ್ಕಳಾಗಿದ್ರೆ ವೈರಿಯಲ್ಲಿಂದ ಹುಟ್ಟಿ ಬರ್ತಿದ್ದ ಈ ಮನುಷ್ಯನಿಗೆ. ಅಪ್ಪಾಜಿ, ಏನಿದು ನಿಮ್ಮ ಒಗಟಿನ ಮಾತಿನ ಅರ್ಥ? ನಿಮಗೇನಾಗಿದೆ ಎಂದು? ಕಾಮದ ಪಿತ್ತ ನೆತ್ತಿಗೇರಿ ಕತ್ತೆ ಅಂತ ಒದರಬೇಡ. ನಿನ್ನ ಕಾಮದಾಹದ ಬಲೆಗೆ ಮದುವೆಗಿಂತ ಮುಂಚೆ 3 ತಿಂಗಳ ಪಿಂಡೂರು ಇಟ್ಟಿರಲ್ಲ ಇವಳ ಹೊಟ್ಟೆಯಲ್ಲಿ. ಇನ್ನು ಹೇಗೆ ತಲೆ ಎತ್ತಿರುವರಿ ಈ ಸಮಾಜದಲ್ಲಿ? ಅಪ್ಪಾಜಿ, ಕ್ಷಣಿಕ ಸುಖದ ಕಾಮದಾಸಿಗೆ ಮನಸ್ಸೋತು ಹೀನ ಕಾಯಕ್ಕೆ ಕೈ ಹಾಕುವನಲ್ಲ ಈ ನಿಮ್ಮ ಮಗ. ನನ್ನ ಗೌರಿ ಗರ್ಭಿಣಿ ಎಂದು ಯಾರು ಹೇಳಿರುವರು ನಿಮಗೆ? ಯಾರೋ ಹೇಳಿದ ಮಾತನ್ನು ನಂಬಿ ಮಗ ಸೊಸೆ ಇಬ್ಬರನ್ನು ಅಪರಾಧಿಯಾಗಿ ಮಾಡುವುದು ಸರಿಯಲ್ಲ. ಏನನ್ನು ಅರಿಯದ ನನ್ನ ಗೌರಿಗೆ ಏಕೆ ಶಿಕ್ಷೆ? ಗೌರಿ ಹಂತವಳಲ್ಲ ಅಪ್ಪಾಜಿ, ಹಂತವಳಲ್ಲ. ಗೌರಿ ಅಂತವಳಲ್ಲ. ಆದರೆ ರೆಕ್ಕೆ ಬಲಿತ ಮೇಲೆ ಹಕ್ಕಿ ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವೇ? ನಂಬಿದ ಹೆಣ್ಣಿಗೆ ಮೋಸ ಮಾಡಿ ಮಾತಿನ ಮೂಡಿಯಲ್ಲಿ ಮೈಮರೆಸಿ ಕಾಮತೃಷೆಯನ್ನು ತೀರಿಸಿಕೊಂಡು ಏನನ್ನು ಅರಿಯದವರಂತೆ ನಾಟಕ ಮಾಡುವ ನಿಮ್ಮಂತ ಅಯೋಗ್ಯರಿಗೇನು ಕೊರತೆ ಇಲ್ವಲ್ಲ
ಈ ಸಮಾಜದಲ್ಲಿ. ಏ ವೀರಣ್ಣ, ಬಾಯಿ ಬಿಗಿ ಹಿಡಿದು ಮಾತನಾಡು. ನನ್ನ ಗೌರಿಯ ಬಗ್ಗೆ ವಿಷಯದ ಬಗ್ಗೆ ಎಲ್ಲದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆನ ಸೀಳಬೇಕಾದಿತ್ತು. ಎಚ್ಚರ ಬರಲಿ. ನೀನು ಈ ರೀತಿ ಒದರಿ ಬೆದರಿಸಿದರೆ ಗೌರಿಯ ಗರ್ಭದಲ್ಲಿರುವ ಕೂಸು ಕರಗಿ ಹೋಗುವುದೆಂದು ಭಾವಿಸ್ಬೇಡ. ನಿನ್ನ ಗೌರಿನ ಕೇಳು. ನಿನಗಲ್ಲದಿದ್ರೆ ಇನ್ಯಾವ ಪರಪುರುಷನೊಂದಿಗೆ ರತಿ ಕಿರೀಡಿ ಆಡಿರಬಳೆಂದು. ಗೌರಿ 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 ನೀವು ಎಲ್ಲರೂ ಆಡುತ್ತಿರುವ ಮಾತು ಸತ್ಯವೇ? ಹೇಳು ಗೌರಿ, ಯಾಕೆ ಸುಮ್ಮನಿರುವೆ? ಹೇಳು. ಶಿವು, ಇವರೆಲ್ಲರೂ ಆಡ್ತಾರೋ ಮಾತು ಸತ್ಯ ಸತ್ಯ ಸತ್ಯ. ಕ್ಷಣಿಕ ಸುಖದ ಕಾಮದಾಸಿಗೆ ಮನಸ್ಸೋತು ಅನ್ಯ ಪುರುಷರ ಅಂಗ ಸುಖವನ್ನುಂಡು ಜೀವಂತ ಸವಾಲಿ ಮಾಡಿಬಿಟ್ಟಿಯ. ನಿನ್ನ ನೆನಪಿದ ಈ ಮೂಕ ಮಾನವನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಮೋಸ ಮಾಡಿದೆ. ನನ್ನ ರಕ್ತದ ಕಣಕಣದಲ್ಲಿಯೂ ರೋಷದ ವಿಷ ಜ್ವಾಲೆ ಉಕ್ಕಿ ಹರಿದು ಬರುತ್ತದೆ. ಹೇಳು ಗೌರಿ, ಹೇಳು. ಈ ನಿನ್ನ ಆದರದ ಪಿಂಡಕ್ಕೆ ಯಾರು ಕಾರಣ? ಎಲ್ಲವನ್ನು ಮಾಡಿ ಗೊತ್ತಿಲ್ಲದವರಂತಹ ಆದರದ ಪಿಂಡಕ್ಕೆ ಪಿತಾಮಹನೆಯರೆಂದು ಕೇಳಿದ್ರೆ ಅವಳು ಏನು ಹೇಳಬಲ್ಲಳು? ಇವಳು ಹೊತ್ತಿರುವ ಆದರದ ಪಿಂಡಕ್ಕೆ ನಾನು ಕಾರಣನೇ? ಸಾಧ್ಯವಿಲ್ಲ. ಹೀನ ಕಾಯಕ್ಕೆ ಕೈ ಹಾಕುವ ಮುಟ್ಟಾಳ ನಾನಲ್ಲ. ಪರಪುರುಷನನ್ನು ಕಣ್ಣೆತ್ತಿ ನೋಡೋ ಈ ಗೌರಿ ಸಲುಗೆ ಪ್ರೀತಿಯಿಂದ ನಿನ್ನೊಂದಿಗೆ ಅಲ್ಲವೇ ಅನ್ಯರೊಂದಿಗೆ ಅಲ್ಲ. ಗೌರಿ ನನ್ನ ತಂಗಿಯ ಮಗಳು. ಅವಳ ಗುಣ ನನಗೆ ಚೆನ್ನಾಗಿ ಗೊತ್ತು. ಅಪ್ಪಾಜಿ, ಗೌರಿ ನಿಮ್ಮ ತಂಗಿಯ ಮಗಳಾಗಿರಬಹುದು ನಿಜ, ಆದರೆ ನಾನು ನಿಮ್ಮ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಮಗ ಅಪ್ಪಾಜಿ, ನೋಡುವವರ ಕಣ್ಣಿಗೆ ಆಕಾಶ ಭೂಮಿ ಎರಡು ಒಂದಾಗುವಂತೆ ಕಾಣುತ್ತದೆ. ಅದು ಸತ್ಯವೇ. ಜ್ವರ ಬಂದವರ ಬಾಯಿಗೆ ಅಮೃತ ವಿಷವೆನಿಸುತ್ತದೆ. ಅಮೃತ ವಿಷಯವೇ. ಯಾವುದು ಸತ್ಯ ಯಾವುದು ಅಸತ್ಯವೆಂಬುದನ್ನು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ನೀವೇ ಹೇಳುತ್ತಿರುವಿರಲ್ಲ ಅಪ್ಪಾಜಿ, ನೀವೇ ಹೇಳುತ್ತಿರುವಿರಲ್ಲ. ಸತ್ಯ ಅಸತ್ಯಗಳ ಉಪದೇಶಗಳ ಮಾತಿನ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಮಾಡಿದ ತಪ್ಪೊಪ್ಪಿಕೊಂಡು ಗೌರಿ ಕೊರಳಿಗೆ ತಾಳಿ ಕಟ್ಟು. ಯಾವುದೋ ಮಿಂಡನಿಗೆ ಮೈ ಒಪ್ಪಿಸಿ ಆದರದ ಪಿಂಡವನ್ನು ಹೊತ್ತು ಕತ್ತಿಗೆ ತಾಳಿ ಕಟ್ಟಿ ನಾನಾಗಲಿ ಅಪ್ಪಾಜಿ? ಹೊಳೆಯುವ ಹರಿತವಾಗಿರುವ ಖಡ್ಗ ಬಂಗಾರದಿದೆ ಎಂದು ಕತ್ತು ಕೊಯ್ದುಕೊಳ್ಳಲು ಸಾಧ್ಯವೇನಪ್ಪ? ವಜ್ರದ ರಾಶಿ ಮನೆಯಲ್ಲಿದೆ ಎಂದು ವಜ್ರದ ಹರಳನ್ನು ಹರಿದು ಕುಡಿದರೆ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವುದಿಲ್ಲೇನಪ್ಪಾಜಿ? ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವುದಿಲ್ಲವೇ? ನಿನ್ನ ವಿವೇಕದ ಮಾತಿನ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ತಪ್ಪೊಪ್ಪಿಕೊಂಡು ತಾಳಿ ಕಟ್ಟುವೆಯೋ ಇಲ್ಲ ಹೊಡೆಸಿಕೊಂಡು ಸಾಯುವೆಯೋ? ಅಪ್ಪಾಜಿ,
ಅಪ್ಪಾಜಿ ಹುಟ್ಟಿನಿಂದ ಇಂದಿನವರೆಗೂ ನಿಮ್ಮ ಕೈ ಏಟಿನ ರುಚಿ ಕಾಣದೇ ಇದೆಯಾ? ನಿಮ್ಮ ದೃಷ್ಟಿಯ ದಿಸೆ ತೀರುವವರೆಗೆ ಹೊಡೆಯಿರಿ, ಆದರೆ ಇವಳ ಗರ್ಭತ್ತರಕ್ಕೆ ಹೊಣೆಗಾರ ನಾನಲ್ಲ ಅಪ್ಪಾಜಿ, ನಾನಲ್ಲ. ನಿಮಗೆ ನನ್ನ ಪ್ರಾಣದ ಮೇಲೆ ಆಸೆ ಇರದಿದ್ದರೆ ಹೇಳಿ, ನಿಮಗಾಗಿ ನನ್ನ ಪ್ರಾಣ ಕುಡಿದು ಸಿದ್ಧ ಇದೆಯಾ? ಹೊಣೆಗಾರ ನೀನಲ್ಲವೇ? ಹಾಗಾದರೆ ಅನುಭವಿಸು ತಪ್ಪಿಗೆ ತಕ್ಕ ಪ್ರತಿಫಲ. ಯಾಕಪ್ಪಾಜಿ ಹೊಡೆಯುವುದನ್ನು ನಿಲ್ಲಿಸಿ ಬಿಟ್ಟಿರಿ? ಹೊಡೆಯಿರಪ್ಪಾಜಿ, ಹೊಡೆಯಿರಿ. ಮುಪ್ಪು ಅವಸ್ಥೆಯಲ್ಲಿ ಕೊಬ್ಬಿದಲ್ಲಿ ಹೀಗೆ ಹೊಡೆಯುವ ಶ್ರಮೆ ಕೊಟ್ಟರಲ್ಲ, ನಾನೆಂತ ಪಾಪಿ, ಈ ವಿಷಯ ಇಲ್ಲಿ ತೀರ್ಮಾನವಾಗಲಾರದು. ನೀವೇ ನಿಮ್ಮ ಸೊಸೆ ಮಗನನ್ನು ಕರೆದುಕೊಂಡು ನಾಳೆ ಗ್ರಾಮ ಪಂಚಾಯತಿ ಕಟ್ಟಿಗೆ ಕರೆದುಕೊಂಡು ಬನ್ನಿ. ಊರಿನ ಜನರಿಗೆಲ್ಲ ತಿಳಿಯಲಿ ಈ ನಿಮ್ಮ ಮನೆಯ ವ್ರತ ಅಂತ. ವೀರೇಂದ್ರ, ನಿನ್ನ ಕಾಲಿಗೆ ಬೀಳಪ್ಪ. ವಿಷಯ ಪಂಚನಗಟ್ಟಿ ಊರುಗಳ ಶಿವಣ್ಣ, ಇಷ್ಟು ದಿನದವರೆಗೆ ನಾನು ನಿನ್ನಲ್ಲಿ ನನಗಾಗಿ ಏನನ್ನ ಕೇಳಿಲ್ಲ, ಆದರೆ ಇಂದು ನಿನ್ನ ಕೈ ಮುಗಿದು ಬೇಡಿಕೊಳ್ತೇನಪ್ಪ. ಈ ತಪ್ಪ ನೀನೇ ಮಾಡಿದಂತ ಒಪ್ಪಿಕೊಂಡು ನನ್ನ ಮಾನ ಪ್ರಾಣ ಉಳಿಸೋ ನಿನ್ನ ಕಾಲಿ. ಏನಪ್ಪಾಜಿ ನೀವು ಈ ರೀತಿ ಮಾತನಾಡಿ ನಲ್ಲಿ ಯಾವ ನರಕಕ್ಕೆ ನೂಕಬೇಕಂದಿರಪ್ಪಾಜಿ? ನನ್ನ ಮಾತು ಕೇಳಪ್ಪ. ಈ ಮುಪ್ಪಿನ ಅವಸ್ಥೆಯಲ್ಲೇ ಈ ಜೀವಿಗಳು ಇನ್ನೂ 4 ಬದುಕಬೇಕು ಅಂತ ನೀನು ಬಯಸಿದ್ದಾದ್ರೆ ಮೊದಲು ಹೋಗಿ ಕೋರಿ ಕೊನೆಗೆ ತಾಳಿ ಕಟ್ಟು. ಏನಮ್ಮ, ಜನ್ಮ ನೀಡಿದ ಜನನಿ ನೀನು ಈ ರೀತಿ ಮಾತನಾಡಿ ನನ್ನನ್ನು ಅಪರಾಧಿಯಾಗಿ ಮಾಡಬೇಡಮ್ಮ, ಅಪರಾಧಿಯಾಗಿ ಇದು ಧರ್ಮರಾಯರ ಮನೆ ತಾನೇ? ಹೌದು, ತಾವ್ಯಾರು? ನೋಡಿ, ನಾನೀಗ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಅದಕ್ಕೆ ಧರ್ಮರಾಯರು ಯಾರು ಅಂತ ನನ್ಗೆ ಗೊತ್ತಾಗ್ಬೇಕು. ಯಾರು ಧರ್ಮರಾಯರು? ನಾನೇ ಅಮ್ಮ, ಧರ್ಮರಾಯಪ್ಪ. ನನ್ನಿಂದ ಏನಾಗಬೇಕು ಹೇಳಮ್ಮ. ನೋಡಿ, ನಾನು ಬೆಂಗಳೂರಿನಲ್ಲಿ ಆಗರ್ಭ ಶ್ರೀಮಂತರ ಮಗಳು. ನನ್ನ ಹೆಸರು ರಜನಿ ಅಂತ. ನಿಮ್ಮ ಮಗ ರಾಮ, ನಾವಿಬ್ರು ಮಹಾನ್ಸಾರ ಪ್ರೀತಿಸಿದ್ವಿ. ಅವನು ನನ್ನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಆದ್ರೆ ನಮ್ಮ ತಂದೆನೂ ಈ ಮದುವೆಗೆ ಒಪ್ಪಿದ್ರು. ಮನೆಗೆ ಹೋಗಿ ನಮ್ಮ ತಂದೆಯವ್ರ ಒಪ್ಪಿಗೆ ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವರು. ಇಷ್ಟು ದಿನವಾದ್ರೂ ಒಂದು ಪತ್ರ ಸಹ ಬರ್ತಿಲ್ಲ. ನಮ್ಮ ತಂದೆ ಇದೇ ಕೊರಗಿನಲ್ಲಿ ತೀರಿ ಹೋದ್ರು. ಅಳಬೇಡಮ್ಮ, ಎಲ್ಲವನ್ನು ವಿಚಾರಿಸ್ತೀನಿ, ಶಾಂತಳಾಗು ತಾಯಿ. ನನ್ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ಪ್ರೀತಿ ಮಾಡಿ ಈ ರೀತಿ ಮೋಸ ಮಾಡಿ ಹಳ್ಳಿಗೆ ಬಂದು ಏನೋ ಅರಿಯದವರ ಹಾಗೆ ಕೂತ್ಕೊಂಡ್ ಬಿಟ್ರೆ ನನ್ನ ಗತಿ ಏನಾಗ್ಬೇಕು? ನೋಡಿ, ನಿಮಗೂ ಒಬ್ಬ ಮಗಳಿದ್ದು ಅವಳಿಗೆ ಸ್ಥಿತಿ ಬಂದಿದ್ರೆ ಆಗ ನೀವು ಸುಮ್ಮನೆ ಇರ್ತಿದ್ರ? ಕೇಳಿದ್ರಲ್ರಿ,
ನಿಮ್ಮ ಮಕ್ಕಳು ಮಾಡಿರುವ ಮಹತ್ವ ಕಾರ್ಯ ಸುರಮಳೆಯನ್ನು ಇಷ್ಟೆಲ್ಲವನ್ನು ಸಹಿಸಿಕೊಂಡು ಸಮಾಜದಲ್ಲಿ ತಿರುಗುವ ನಿಮಗೆ ನಾಚಿಕೆ ಆಗ್ಬೇಕು. ಇಷ್ಟೆಲ್ಲ ಕೇಳಾಕ ಈ ಮುದಿ ಜೀವ ಇನ್ನೂ ಬದುಕೈತಲ್ಲ, ನಾಚಿಕೆ ಇಲ್ಲದಕ್ಕ ನಾಚಿಕೆ ಇಲ್ಲ. ಹಾ ರಜನಿ, ನೀನ್ ಯಾವಾಗ ಬಂದೆ? ಅಲ್ಲೇ ಬರ್ತೀನಂತ ಒಂದು ಪತ್ರವನ್ನಾದ್ರೂ ಬರಿಬಾರ್ದೆ, ಹಾಗೆ ಬಂದು ಬಿಟ್ಟಿಯಲ್ಲ. ಅಂದ್ರೆ ನನ್ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟು ನಿಮ್ ತಂದೆ ತಾಯಿಗೆ ವಿಷಯ ತಿಳಿಸ್ತೀನಿ, ನಾನು ನಿನಗೆ ಪತ್ರ ಬರ್ತೀನಿ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಕೊರಗಿನಲ್ಲೇ ನನ್ನ ತಂದೆ ತೀರ್ ಹೋದ್ರಿ. ಗುಡ್, ಹೋಗಲ್ಲ ಬಿಡು, ಅದಕ್ಕೆ ಯಾಕೆ ಕಳ್ತೀಯ? ಏನ್ರಿ ಏನ್ ಮಾತಾಡ್ತಿದ್ದೀರಿ ನೀವು? ನಮ್ ತಂದೆ ತೀರ್ ಹೋದ್ರೆ ಅದಕ್ಕೆ ಯಾಕೆ ಕಳ್ತೀರ ಅಂತ ಎಷ್ಟು ಸರಳವಾಗಿ ಹೇಳ್ತಾ ಇದ್ದೀರಲ್ಲ. ಮತ್ತೇನ್ ಹೇಳಿ, ಹೋದವರು ಹೋಗಲಿ, ಇದ್ದವ್ರ ಬಗ್ಗೆ ಯೋಚಿಸು. ಹಾ, ನಿನಗೀಗ ನಮ್ಮ ಫ್ಯಾಮಿಲಿನೆಲ್ಲ ಪರಿಚಯ ಮಾಡಿ ಕೊಡ್ತೀನಿ, ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೋ. ಇವರು ನನ್ನ ತಂದೆ, ಇವರು ನನ್ನ ತಾಯಿ, ಇವರು ನನ್ನ ಅಣ್ಣ. ರಾಜಣ್ಣ, ಹಾಲು ತಲೆ ಹೇಳಿ ಬಿಟ್ಟು ಅವಳ ಬಂದಿರೋ ಕಾರಣ ವಿಚಾರಿಸು. ಹೌದಲ್ವೇ, ಮರ್ತಿದ್ದೆ. ಹಾ ರಂಜಿನಿ, ನೀನ್ಯಾಕೆ ಬಂದೆ? ಏನ್ರಿ ಎಷ್ಟು ಸರಳವಾಗಿ ಕೇಳ್ತಾ ಇದ್ದೀನ? ನನ್ನನ್ನೇ ಲವ್ ಮಾಡಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾತು ಕೊಟ್ಟವರು ಈಗೇನು ಹರಿಯದ ಹಾಗೆ ಇಲ್ಲಿ ಬಂದು ಕೂತಿದ್ರಲ್ಲ, ಅದನ್ನ ನೆನಪು ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಸಾವಕಾಶ ಹೇಳಲಿ, ಆಗಲ್ಲ. ಎಲ್ಲ ನಮ್ಮ ಮನೆಯವರು ಇದ್ದಾರೆ, ನಡೆ ಅಲ್ಲೇ ತೋಟದ ಮನೆಯಲ್ಲಿ ಮಾತಾಡೋದು. ರಾಜಣ್ಣ, ಅವಳೆಲ್ಲ ವಿಷಯವನ್ನು ಹೇಳಿದ್ದಾಳೆ. ಅಲ್ಲೋ, ಒಂದು ಹುಡುಗಿನ ಪ್ರೀತಿ ಮಾಡಿದಂತ ನಾನು ಒಂದು ಮಾತನಾಡಿ ಹೇಳಬಾರ್ದಾಗಿತ್ತೇನೋ ಅವಿವೇಕಿ ನನ್ನ ಮಗನೇ. ಹೇಳಕ್ಕೆ ಧೈರ್ಯ ಇರ್ಲಿಲ್ಲ, ಅದು ಆದರೆ ಈಗೇನಾಯ್ತು? ಎಲ್ಲ ವಿಷಯವನ್ನು ತಿಳಿದುಕೊಂಡ ತಾವು ವಾಲ್ಗಾವನೇಕೆ ಉದಿಸಬಾರದು? ಅಮ್ಮ ರಜನಿ, ನೀನು ಒಂದು ಮಾತು ಕೇಳುವೆ, ಇಲ್ಲವೇ ನಡೆಸಿಕೊಡುವೆ ಆ ತಾಯಿ. ಒಂದ್ಯಾಕೆ ನೀವು 100 ಮಾತು ಕೇಳಿ ಮಾವ, ನಿಮ್ಮ ಮಾತು ಅದೆಂಥದ್ದಿದ್ರು ಶಿರಸ ವಹಿಸಿ ನಡೆಸ್ಕೊಡ್ತೀನಿ. ಮಕ್ಕಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂಬ ಆಸೆಯಿಂದ ಇಂದು ಒಳ್ಳೆಯ ಮುಹೂರ್ತ ಇದ್ದ ಕಾರಣ ಮದುವೆ ದಿನ ಗೊತ್ತುಪಡಿಸಲು ಈ ಊರ ಪ್ರಮುಖರನ್ನು ಆಚಾರ್ಯರನ್ನು ಕರೆಸಿದ್ದೆ. ಆದರೆ ಆ ವಿಧಿ ನನ್ನ ಆಸೆಗೆ ಎದುರಾಗಿ ನಿಂತಿದೆ. ಕೊಡಲಿ ಪೆಟ್ಟನ್ನು ಹಾಕಲು ಪಣ ತೊಟ್ಟು ಇನ್ನು ಈ ಮುದಿ ಜೀವ ಮಣ್ಣು ಸೇರಲು ಬಹುದಿನಗಳು ಉಳಿದಿಲ್ಲಮ್ಮ. ಆದ್ದರಿಂದ ಈ ನೆರೆದವರ ಸಮ್ಮುಖದಲ್ಲಿ ನನ್ನ ಮಗನಿಗೆ ಮಡದಿಯಾಗಿ ನನ್ನ ಆಸೆ ಈಡೇರಿಸ್ತಾ ಏನಿಲ್ಲ ಕೈ ಮುಗಿದು ಬೇಡಿಕೊಳ್ತೇನೆ. ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಎರಡೂ ಒಂದೇ ಆಗದಾಗ ನಿಮ್ಮ ಮಾತನ್ನ ನಾನು ಯಾಕೆ ತಿರಸ್ಕರಿಸ್ಲಿ? ನಿಮ್ಮ ಆಸೆನೇ ನನ್ನ ಆಸೆ ಮಾವನವರೇ. ಸಾವಿತ್ರಿ, ತೆಗೆದುಕೊಂಡು ಬಾ ಮಕ್ಕಳ ಮದುವೆಯಾಗಿ ಮಾಡಿಸಿಟ್ಟ ಆ ಮಂಗಳ ಸೂತ್ರವನ್ನು. ಗೌಡ್ರ ಎಡ್ತಾನ ನಮಗ ನಿಮ್ ಮನಿ ಜಗಳ ನೋಡಕ್ ಕುಂತೀರಿ ಏನು? ಊಟಗಾರ ಕೂತಾಗ ಕೂತಿದೆವು, ನಿಮ್ ಮನಿ ಜಗಳ ನೋಡಕ್ ಬಂದಿದೆವು. ಹ್ಯಾಂಗ್ರಿ ಗೌಡ್ರ? ದೊಡ್ಡ ನಿಂಗೆ ರೀ, ಬಡ್ರ ಮದುವೆಗೆ ಹೋದ್ರ ಏನೇ ದಕ್ಷಿಣ ಊಟ ಸಿಕ್ತಿತ್ತು. ಏನ್ರಿ ಅದೇನ ಅಂತಾರಲ್ಲ, ಮಸೂತಿಗೆ ನಮಾಜ್ ಹೋದ್ರ ಮಸೂತಿನೇ ಮ್ಯಾಗ ಬಿದ್ದಂಗ ಐತಿ ನಮ್ಮ ಪರಿಸ್ಥಿತಿ. ನಮ್ಗೇನ್ ಮಾಡೋದ್ರಿ, ದೊಡ್ಡೊಬ್ರು ಉಸಾಬ್ರಿ ತಗೊಂಡು ಊಟ ಕೈ ತುಂಬ ದಕ್ಷಿಣ ಕೊಟ್ರ ಸಾಕು. ಹರ ಪ್ರಾರಂಭಿಸಿ ನಿಮ್ಮ ಮಂತ್ರವನ್ನು. ಅಪ್ಪಾಜಿ, ಏನಿದು? ಹೆಚ್ಚಿಗೆ ಬಗಳದೆ ನಾನು ಇಚ್ಛೆ ಅಂತ ತಾಳಿ ಕಟ್ಟು ರಜನಿಗೋಳಿಗೆ.
ಏ ತಮ್ಮ ಹೆದರ್ಸೋಕ್ ಹೋಗ್ಬೇಡು ಮಾರಾಯ ನಮ್ಮ ಮಂತ್ರನೇ ಗುಳು ಮಂದು ಯಪ್ಪ ನಮ್ಮ ದೊಡ್ಡ ಅಪ್ಪರು ಬಂದಾರ ಇಲ್ಲಿ ಅವ್ರಿಗೆ ಅಪ್ಪರ ಬರ್ರಿ ನೀವೇ ನಮ್ಮ ಮಾತ್ರ ಹೋದ್ರಿ ಈಗ ಗೌರಿ ಬಾ ಇಲ್ಲಿ. ಬರ್ರಿ ಮುತ್ತ ಅಪ್ಪರ ದೊಡ್ಡಪ್ಪರ ಬರ್ರಿ ಅಪ್ಪ ನೀವೇ ಬರ್ರಿ ಯಾಕೋ ಇವರು ಹಾ ರೀ ನಿಮಗೂ ಕೂತು ರಾಟ ಕಾಣುತ್ತದ. ನಾವು ಮೊದಲೇ ಋತು ಸ್ವಾಮಿಗಳು ಹೇಳ್ಬೇಕಾಗಿತ್ತು. ಅವ್ರು ಏನೋ ಊರಿಗೆ ಹೋಗ್ತಾರ ನಿಮ್ಗೆ ಹೇಳಿದೆವು. ಅವ್ರು ಬಂದಾರ, ಅವ್ರ ಕೈ ತಾಟ್ ಕೊಡ್ರಿ, ಅವ್ರು ಮಂತ್ರ ಹತ್ತಾರ. ಆಯ್ತಾ? ಆಯ್ತು ಊಟ ದಕ್ಷಿಣ ನೋಡ್ರಿ, ಹಾ ರೀ ನಾವು ಲಗ್ನಕ್ಕೆ ಬಂದಿದ್ದೇವೆ. ಹಾ ರೀ ಇವ್ರು ಮಾತಾಡೋದು ನೋಡಿದ್ರೆ ನಮ್ಗೆ ಲಗ್ನಕ್ಕೆ ಬಂದಿದ್ದೇವೋ ಮಾತಾಡಕ್ ಬಂದಿದ್ದೇವೋ ಅಂತ ನಮ್ ಡಾಕ್ಟರ್ ಬಿಟ್ಟಲ್ಲ ಬಂಪುಲಿ ಮಗಳ ಕೂತ್ ಏನೋ ತಿಳ್ಲಿಕತ್ತಾನ. ಹಾ ರೀ ಅದಕ್ಕ ನೀವೇನು ದಕ್ಷಿಣ ಬೇಡ ಏನು ಬೇಡ, ಹಾ ರೀ. ಉತ್ತರ ಕಡೆ ಹೋಗಮ್ ನಾವು ನೀವು ಕೊಡಿ. ಊಟ ಗೀಟ ಒಳಗೆ ಮಾಡ್ಕೊಳಮ್ರಿ. ನೀವೇನ್ ಹೆಸರು ಕೇಳೋದು ಬೇಡ ಏನು ಬೇಡ. ನೋಡ್ರಿ ಹೋಗೋಣ ನೋಡ್ರಿ. ಬೆಳ್ಳಿ ಚೆಕ್